ರಾಜ್ಕುಮಾರ್ಗೂ ಗೊತ್ತಿದೆ ಕೆಲವು ವಿಷಯಗಳು. ರಾಜ್ಕುಮಾರ್ ಸಾಹೇಬ್ರು ಬಂದು ಇಲ್ಲಿ ಮೀಟ್ ಆಗಿರೋದು ಈ ಗರಡಿ ಮನೆಗೆ ಬಂದಿದೆ, ಅದೆಲ್ಲ ಇಲ್ಲಿಗೆಲ್ಲ ಬಂದಿದ್ದಾರೆ ಪ್ರಾಕ್ಟೀಸ್ ಮಾಡಕ್ಕೆ. ಬಂದೆ ಊಟ ಮಾಡಿ ಮಲ್ಕೊಂಡೆ ಇದು ಹೋಗಿದೆ ರಾಜ್ಕುಮಾರ್ ಇಲ್ಲಿಗೆ ಈ ಗರಡಿ ಮನೆಯಲ್ಲಿ. ಈ ಗರಡಿ ಮನೆಗೆ ಇವರೇ ಟ್ರೈನಿಂಗ್ ಕೊಡ್ತಾ ಇದ್ದ ಕರ್ಗಾವ್ ಟ್ರೈನಿಂಗ್ ಚೆನ್ನಾಗಿ ಕೊಡ್ತಾ ಇದ್ರು. ಓಕೆ, ಅವಾಗ ಉತ್ಸಾಹ ಬರೋದಿಲ್ಲ. ಇಲ್ಲ ಅಂತ ಹೇಳಕತ್ತೆ ಅಂದ್ರೆ ಅವ್ರಿಗೆ ಟ್ರೈನಿಂಗ್ ಕೊಳ್ಳಿಲ್ಲ ಇಳಿಸ್ಬಿಡ್ತಾರೆ. ಶಕ್ತಿ ದೇವರ. ಓಕೆ, ಹಾಗಾದ್ರೆ ಕರ್ಗಾ ಅವ್ರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದಿದ್ ನಿಮ್ ತಂದೆ ಅಂದ್ರೆ ಅಂದ್ರೆ ಅವರು ಯುದ್ಧ ಆಗ್ಬಾರ್ದು ಅಂತ 25 ವರ್ಷ ಇದ್ದಾರೆ. ಅದಕ್ಕೂ ಮುಂಚೆ ಅಣ್ಣಯ್ಯಪ್ಪನವರು. ಸ್ಪೇನ್ ಅಲ್ಲಿ ಅಣ್ಣಯ್ಯಪ್ಪನವ್ರ ಸಾಧನೆ ಸ್ಪೇನ್ ಪೇಪರ್ ಅಲ್ಲಿ ಬಂದಿದೆ. ಆಮೇಲೆ ನನಗೆ ಒಂದ್ಸಲ ವಾಟ್ಸ್ಆಪ್ ಕಳ್ಸೋದು. ಅದು ಜಿಮ್ ಮಾಡೋದಕ್ಕೂ ಗರಡಿ ಮನೆಯಲ್ಲಿ ಏನ್ ಮಾಡೋದು, ಏನ್ ವ್ಯತ್ಯಾಸ? ಗರಡಿ ಮನೆ ಒಂದ್ 10 ವರ್ಷ ಮಾಡಿದ್ರೆ ಸಾಯೋರು ಬಾಡಿ ಹಂಗೆ ಇರುತ್ತೆ. ಕಂಟ್ರೋಲ್ ಆಗಿ ಇಟ್ಕೊಂಡಿದ್ರೆ ಬಾಡಿ ಹಂಗೆ ಇರುತ್ತೆ, ನೆಂದಿ ಬೆಟ್ಟ ತರ ಇರ್ತದೆ. ಜಿಮ್ಮಲ್ಲಿ ಹೋದ್ರೂ ಹೆಚ್ಚಿಗೆ ಅವರು ತಯಾರಿ ತಗೊಬೇಕು. ತಯಾರಿ ತಗೊಳ್ಳೋಣ ಬಾಡಿ ಎಲ್ಲ ಇದಾಗ್ಬಿಡುತ್ತೆ ಅಷ್ಟೇ. ಪಿಗೆ ಹೋದ್ರೆ ಮತ್ತೆ ಗಟ್ಟಿ ಇರ್ತದೆ, ಬೆಲ್ಲೂನು ತಪ್ಪಗಿರುತ್ತೆ. ಗಾಳಿ ಬಿಟ್ರೆ ಏನಾಗುತ್ತೆ, ಆ ಚರ್ಮ ನಮ್ಗೆ ವಯಸ್ಸಾದ ಹೆಂಗಾಗುತ್ತೆ ಅದನ್ನ ಹಂಗೆ ಆಗ್ಬಿಡುತ್ತೆ. ಅದು ರಣದಲ್ಲಿ ಕಟ್ಟಿ ಇರ್ಬೇಕು. ಕೆಲವು ವಿಷಯದಲ್ಲಿ ಮಾಡಕ್ ಹೋಗಿಲ್ಲ ಕುಸ್ತಿ, ಅದು ಪಟ್ಟನ್ನ ಪ್ರಾಣ ಹೊಂಟೋಗ್ಬಿಡುತ್ತೆ. ಅದಕ್ಕೇನ್ ಮಾಡೋದು, ಅಣ್ಣಯ್ಯನವ್ರು ಬಿಟ್ಬಿಟ್ರು ಕುಸ್ತಿ ಮಾಡೋದನ್ನ. ಬೇಡ ಕೋಚ್ ಆಗಿ ಹೇಳ್ಕೊಡ್ತೀವಿ, ಹಿಂಗೆ ಮಾಡೋಣ ಹೇಳ್ಕೊಬಿಟ್ರೆ ಪ್ರಾಣ ಹೊಂಟೋಗ್ಬಿಡುತ್ತೆ. ಅದು ನಿಮ್ಗೆ ಗೊತ್ತಿರ್ಬೇಕು, ಮಹಾಭಾರತ ಬುಕ್ ಅಲ್ಲಿ ಇರುತ್ತೆ ಅದು. ಕೃಷ್ಣ ಪರಮಾತ್ಮ ಗೊತ್ತಿರೋದು, ಅರ್ಜುನ್ ಭೀಷ್ಮನ್ಗೂ ಗೊತ್ತಿರೋಕಿಲ್ಲ, ಅದು ಅರ್ಜುನ್ಗೂ ಹೇಳೋದಿಲ್ಲ ಕೆಲವು ವಿಷಯಗಳನ್ನ. ನೀವು ಯುದ್ಧ ಮಾಡ್ಬೇಕು ಅಷ್ಟೇ ಹೊರತು ಕೆಲವು ವಿಷಯಗಳು ಹೇಳೋದಿಲ್ಲ. ಮತ್ತೆ ಅದು ಬೆಂಗಳೂರು ಕರಗ ಮಹೋತ್ಸವನ ಅದರಲ್ಲಿ ತೆಗೆದಿದ್ದ ಸಂದರ್ಭದ ತೆಗೆದ ಚಿತ್ರ. ಅದು 66 ತೆಗ್ದಿರೋದು. ಎಷ್ಟನೇ ಇಸ್ವಿಲಿ? ಒಂದು 66 ತೆಗ್ದಿರ್ಬೇಕು. ಅದು 66. ಅವಾಗ ಯಾರು ಹತ್ರ ಬರ್ತಾ ಇರ್ಲಿಲ್ಲ, ಅವಾಗ ಎಲ್ಲ ದೊಡ್ಡವರು ಹತ್ರ ಇಡ್ತಾ ಇದ್ರು. ಓಕೆ ಓಕೆ, ಇಲ್ಲಿ ಕರಗದ ಎಡ ತುದಿಯಲ್ಲಿ ಹುಟ್ಟಿರುವವರು. ಓಕೆ ನೋಡಿ ಸ್ನೇಹಿತರೆ, ಇಲ್ಲಿ ನಿಂತಿರೋರು ಲಕ್ಷ್ಮಣ್ ಅವರು, ಅಂದ್ರೆ ಇವರ ತಂದೆ. ಒಬ್ರು ಪೈಲ್ವಾನ್ರು, ಅವರು ಕರಗ ಒಟ್ಟಿಗೆ ಹೋಗ್ತಾ ಇದ್ರಲ್ವಾ ಅವಾಗ? ಅದು ಕರಗ ಜೊತೆನೆ ಹೋಗ್ತಾ ಇದ್ರು. 3 ತಿಂಗಳು ಟ್ರೈನ್ ಕೊಡೋ, 3 ತಿಂಗಳು 4 ತಿಂಗಳು ದಮ್ ಕಸ್ ಬಿಡ್ಬೇಕು, ಕೈಗೆ ಕಾಲ್ಗೆ ಬಸ್ ಹೊಡಿಬೇಕು, ಮಟ್ಟಿನ ಹಿಡಿಬೇಕು, ಈ ಉತ್ಸಾಹ ಬರಬಾರ್ದು. ಆಮೇಲೆ ಒಂದು ಅವ್ರು 50 kg ಇತ್ತು ಅಂದ್ರೆ ಒಬ್ಬನ 80 kg ಮೇಲೆ ಕುಂಡಿಸ್ತಾರೆ. ಇಲ್ಲಿಂದ ಒಂದು ಸುಮಾರು ಒಂದು 500 ಅಡಿ 1000 ಅಡಿ ನಡ್ಕೊಂಡು ಹೋಗ್ಬೇಕು, ನಡ್ಕೊಂಡ್ ಬರ್ಬೇಕು. ರಾತ್ರಿ ಕರ್ಕೊಂಡು ಹೋಗ್ತಾರೆ ಕತ್ತಲ್ಲಿ. ಕಬ್ಬನ್ ಪಾರ್ಕ್ ಕರ್ಕೊಂಡು ಹೋಗ್ಬಿಡ್ತಾರೆ. ಕಬ್ಬನ್ ಪಾರ್ಕ್ ಸ್ಟೇಡಿಯಂ ಕರ್ಕೊಂಡು ಹೋಗ್ತಾರಲ್ಲ, ಅವಾಗ ಉತ್ಸಾಹ ಕಮ್ಮಿ ಆಗುತ್ತೆ ಅವ್ರಿಗೆ. ಟ್ರೈನಿಂಗ್ ಎಲ್ಲ ಚೆನ್ನಾಗಿ ಕೊಡ್ತಾರೆ ಅವಾಗ. ಇವರೇ ಟ್ರೈನಿಂಗ್ ಕೊಡ್ತಾ ಇದ್ದ ಕರ್ಗಾವ್ ಟ್ರೈನಿಂಗ್ ಚೆನ್ನಾಗಿ ಕೊಡ್ತಾ ಇದ್ರು. ಅವಾಗ ಉತ್ಸಾಹ ಬರೋದಿಲ್ಲ. ಇಲ್ಲ ಅಂತ ಹೇಳಕತ್ತೆ ಅಂದ್ರೆ ಅವ್ರಿಗೆ ಟ್ರೈನಿಂಗ್ ಕೊಳ್ಳಿಲ್ಲ ಇಳಿಸ್ಬಿಡ್ತಾರೆ. ಶಕ್ತಿ ದೇವರ. ಓಕೆ, ಹಾಗಾದ್ರೆ ಕರ್ಗ ಅವ್ರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದಿದ್ ನಿಮ್ ತಂದೆ ಅಂದ್ರೆ ಅಂದ್ರೆ ಅವರು ಯುದ್ಧ ಆಗ್ಬಾರ್ದು ಅಂತ. 25 ವರ್ಷ ಇದ್ದಾರೆ. ಅದಕ್ಕೂ ಮುಂಚೆ ಅಣ್ಣಯ್ಯಪ್ಪನವರು. ಅದಕ್ಕೆ ಮುಂಚೆ ಬೇರೆ ಇದ್ರು. ಇವಾಗೆಲ್ಲ ಹೊರ್ತಾರಲ್ಲ ಅವ್ರದ್ದೆಲ್ಲ ಹೇಗೆ? ಇಲ್ಲ, ಇವಾಗ ಅವ್ರ ಮೈಂಡ್ ಬರ್ತಾ ಇಲ್ಲ. ಅವ್ರ ಫ್ಯಾಮಿಲಿ, ಅವ್ರ ಫಾದರ್ ತಂದೆ ಏನಾದ್ರು ಮಾಡಿದ್ರೆ ಅವ್ರು ಬಾಯ್ ಬಿಟ್ಟು ಹೇಳ್ತಾ ಇದ್ರು. ಇವಾಗ ಏನಾದ್ರು ಇದಕ್ ಮಾತ್ರ ಇದ್ ಮಾಡ್ತಾ ಇದಾರೆ ಅಷ್ಟೇ ಹೊರತು ಅಣ್ಣಯ್ಯಪ್ಪನ ಇದಕ್ಕೆ ಆಸೆ ಬೀಳ್ತಾ ಇರ್ಲಿಲ್ಲ. ಅಣ್ಣಯ್ಯಪ್ಪನ ಆಸೆ ಬಿದ್ದ ಲಕ್ಷಾಂತರ ಕೋಟಿ ಇರ್ತಾ ಇತ್ತು. ಮೈಸೂರು ಮಾಡೋದು ಏನ 30% ಸೈಟ್ ಕೊಡ್ತಾ ಇಲ್ಲ, ಎಕರೆನ ಕೊಟ್ಕೊಡ್ತಾ ಇದ್ರು. 2 ದಿವಸಲ್ಲೇ ಕೊಡ್ಬೇಕಂದ್ರೆ ಬೇಡ ಅಂದ್ರೆ ಅಣ್ಣಯ್ಯನವರು. ಅದು ಬುಕ್ ಕೊಡ್ತೀನಿ, ಓದಿ ಎಲ್ಲ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಖಂಡಿತ ಸರ್, ಖಂಡಿತ. ಮತ್ತೆ ಇನ್ನೊಂದು ಫೋಟೋ ಇದೆಯಲ್ಲ, ಇದು ಇದು ಯಾವಾಗಿಂದ ಸರ್? 52, 54 ಇರ್ಬೇಕು ಅಣ್ಣಯ್ಯನವ್ರು ತೆಗೆದಿರು. ಕರ್ಗ ಅದನ್ನ ಕರ್ಗನೆ ಕರ್ಗ. ಇದು ಅಣ್ಣಯ್ಯಪ್ಪವ್ರು ಇದಾರ ಅದ್ರಲ್ಲಿ? ಪಕ್ಕದ ತಲೆ ಬೇಕ್ಸೊಂಡೆ ನೋಡಿ. ಎಲ್ಲಿ? ಇಲ್ಲಿ ಇವರೇ ಅಣ್ಣಯ್ಯಪ್ಪನವರು ಹೇಳ್ತಾ ಇರ್ತಾರೆ, ಹುಷಾರ ದಮ್ ಕಟ್ಬೇಕು, ದಮ್ಕೊಂಡು ಹೇಳ್ತಾ ಇರ್ತಾರೆ. ದಮ್ ಕಟ್ಬೇಕು ಅಂತ ಹೇಳ್ತಾ ಇರ್ತಾರೆ. ಏನಾದ್ರು ಸುಸ್ತಾಗ್ತದೆ ಅಂತ ಕೇಳ್ತಾರೆ. ಏನಿಲ್ಲಪ್ಪ, ಅವ್ರ ಪೂಜಾರಿ ಮಾತಾಡೋದಿಲ್ಲ, ಕೈಲಾಸ ಅಂತಾರೆ. ಪೂಜಾರಿ ಮಾತಾಡಂಗಿಲ್ಲ, ಪೂಜಾರಿ ಮಾತಾಡಂಗಿಲ್ಲ, ಬಟ್ ಕೈಯಲ್ಲಿ ಹೇಳ್ತಾ ಇರ್ತಾರೆ ಆಕ್ಷನ್. ಟ್ರೈನಿಂಗ್ ಆ ತರ ಕೊಟ್ಟಿರ್ತಾರೆ ಅವರು. 25 ವರ್ಷ ಮೈಂಟೈನ್ ಮಾಡಿದ್ದಾರೆ. 25 ವರ್ಷ ಕರ್ಗ ಹೋಗ್ಬೇಕಾರೆ ಜೊತೆಲಿ ಹೋಗಿ, ಆಮೇಲೆ ಅವ್ರವ್ರಿಗೆ ದಮ್ ಕಟ್ಬಾರ್ದು, ಅದು ಹೋಗ್ಬೇಕಾರೆ ಅಂತ. ಸೊ ಇದು ಅಣ್ಣಯ್ಯನವ್ರು. ಅಂದ್ರೆ ಇದು ಒಂದು 75 ವರ್ಷದ ಹಿಂದಿನ ಫೋಟೋ. ಇದು 75 ವರ್ಷ ಹೆಂಗ್ ಸಿಕ್ತು ನಿಮ್ಗೆ ಇದು ಫೋಟೋ? ಇದು ಆ ಫೋಟೋ ಹೊಡ್ಕೊಂಡಿದ್ದವರು. ಸೊ ಇದು ಯಾವ್ದು ಸರ್? ಇದು ದೇವಸ್ಥಾನದ ಒಳಗಡೆ. ಓಕೆ, ಇದು ಧರ್ಮರಾಯ ಸ್ವಾಮಿ ದೇವಸ್ಥಾನದ ಒಳಗಡೆ. ಅಣ್ಣಯ್ಯಪ್ಪನವರ ಹಿರಿಯ ಮಗ
ದಿವಂಗತ ಸೈ ರಾಮದಾಸ್ ಹುಲಿವೇಷ. ಅವರು ಓಕೆ, ಹುಲಿವೇಷ ಹಾಕೊಂಡಿರೋರು ಅಣ್ಣಯ್ಯಪ್ಪನವರ ಮೊದಲ ಮಗ ಲಕ್ಷ್ಮಣ ಅವ್ರ ಅಣ್ಣ ರಾಮದಾಸ್. ರಾಮದಾಸು ಅವ್ರು ನಿಮ್ಮ ಅಂದ್ರೆ ನಿಮ್ ದೊಡ್ಡಪ್ಪ ಆಗ್ಬೇಕು. ಅವ್ರ ಏನೋ ಮಾಟ ಮಂತ್ರ ಮಾಡಿ ಸಾಯಿಸಿದಾರೆ ಅಂತ ಹೇಳಿದ್ರೆ, ಬಟ್ ಮ್ಯಾಟರ್ ಸರಿ ಬಂದಿಲ್ಲ ಅದು. ಓಕೆ ಓಕೆ ಓಕೆ. ಯಾಕಂದ್ರೆ ಅಣ್ಣಪ್ಪನಿಂದ ಜೋರ ಆಗೋದು ಕುಸ್ತಿ ಮಾಡೋದು. ನಮ್ ತಂದೆಯವ್ರು ಸ್ವಲ್ಪ ವೀಕ್ ಆಗಿದ್ರು, ಕುಸ್ತಿ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ತಗೊಳ್ಳಿಲ್ಲ. ಡ್ರಾಮಾದೆಲ್ಲ ಇಂಟ್ರೆಸ್ಟ್ ಇತ್ತು. ಅಣ್ಣ ಲಕ್ಷ್ಮಣ ಸರ್ ಇದೆಯಾ ಸರ್ ಇದು ಪಾಕಿಸ್ತಾನ, ಬೋಲಾರ್ ಪಂಜಾಬ್. ಯಾವಾಗಿದು? 1947. 1947. ಓ, ಅದು ಪಾರ್ಟಿಷನ್ ಆಗೋ ಟೈಮಲ್ಲಿ ಇದು ನಡೆದಿರೋ ಫೈಟ್ ಇದು. ಇಲ್ಲಿ ನಡೀತಾ ಇರಲಿಲ್ಲ ಬಿಡಿ. ಈ ಕಡೆ ಇದು ಎಲ್ಲಿ ನಡೆದಿರೋದು? ಇದೆಲ್ಲಿ ನಡೆದಿರೋದು? ಈ ಸ್ಟೇಡಿಯಂ ಮೇಲೆ, ಕಂಠೀರವ ಸ್ಟೇಡಿಯಂ. ಕಂಠೀರವ ಸ್ಟೇಡಿಯಂ ಅಲ್ಲಿ ಬೆಂಗಳೂರು. ಅವರು ಈ ಯಾರು ಆಫೀಸ್ ಆಫೀಸ್ ಬೋಲಾ ಬಂದು ಪಂಜಾಬ್, ಆಫೀಸ್ ಬಂದು ಪಾಕಿಸ್ತಾನ. ಬೋಲಾ ಪಂಜಾಬ್, ಆಫೀಸ್ ಪಾಕಿಸ್ತಾನ. ಓ, ಇನ್ನೊಂದು ಪಾಕಿಸ್ತಾನ ಈಗ ಕೊಡ್ತೀನಿ. ಇದು ನಮ್ಮ ಇವ್ರಲ್ವಾ ಅಣ್ಣಯ್ಯಪ್ಪನವರು? ಅವರೇ ಕೋಚ್ ರೆಫ್ರಿ. ಯಾರಿಗೆ? ನಮ್ಮ ಬೋಲಾ ಅವ್ರಿಗೆ ಗೆದ್ರ ಅದು? ಇಲ್ಲ, ಇಬ್ರು ಡ್ರಾ ಆಯ್ತು. ಇಬ್ರು ಫೈಟ್ ಈಕ್ವಲ್ ಆಗಿದ್ದಾರೆ. ಇಬ್ರು ಈಕ್ವಲ್ ಆಗಿ ಗೆದ್ರು. ಆಮೇಲೆ ನಾಣಿ ಅಂದ್ಬಿಟ್ಟಿದ್ದಾರೆ ಅರ್ಲೆಪೇಟೆಯಲ್ಲಿ, ಕಾಟನ್ಪೇಟೆಯಲ್ಲಿ. ಅವ್ರು ಬಂದು 37 ಕುಸ್ತಿ ಹೊಡೆದಿದ್ರು. ಅಣ್ಣಪ್ಪನವ್ರಿಗೆ ಚಾಲೆಂಜ್ ಮಾಡಿದ್ರು. ನಾಪೈನ ಸೇರಾ ನವೆಂಬರ್ ಬುಕ್ ನಮ್ದು ನೆನ್ಸಲ್ಲ ಅಂತ ಹೇಳಿದ್ದಾರೆ. ಅಣ್ಣಪ್ಪನವ್ರು ಬಂದು ಒಂದು 5-6 ಕುಸ್ತಿ ಮಾಡಿದ್ದಾರೆ. ಕೆಲವು ಮಹಾಭಾರತ ಬುಕ್ ಓದ್ಬಿಟ್ಟು ಸುಮ್ಮನೆ ಆಗಿದೆ. ಅದು ಬುಕ್ ಎಲ್ಲ ಮಿಸ್ ಆಗಿದೆ. ಯಾಕಂದ್ರೆ ಅದು ಕೊಟ್ಟಾಕಂದ್ರೆ ಪ್ರಾಣ ಹೊಂಟೋಗ್ಬಿಡುತ್ತೆ. ಅದು ಮಯೂರ ಸಿನಿಮಾದಲ್ಲಿ ಇದೆ. ಮಯೂರ ಸಿನಿಮಾದಲ್ಲಿ ಯಾರೋ ಒಂದು ಸಿನಿಮಾ ರಣಧರ ಕಟ್ಟಿರೋನೇ ಇರ್ಬೇಕು. ಕೆಲವು ವಿಷಯದಲ್ಲಿ ಮಾಡಕ್ ಹೋಗಿಲ್ಲ ಕುಸ್ತಿ. ಅದು ಪಟ್ಟನ್ನ ಪ್ರಾಣ ಹೊಂಟೋಗ್ಬಿಡುತ್ತೆ. ಅದಕ್ಕೆ ಏನ್ ಮಾಡೋದು, ಅಣ್ಣಪ್ಪನವ್ರು ಬಿಟ್ಬಿಟ್ರು ಕುಸ್ತಿ ಮಾಡೋದನ್ನ. ಬೇಡ, ಕೋಚ್ ಆಗಿರೋಣ, ಹೇಳ್ಕೊಡ್ತೀವಿ, ಹಿಂಗೆ ಮಾಡೋಣ ಅದು ಹೇಳ್ಕೊಬಿಟ್ಟು ಪ್ರಾಣ ಹೊಂಟೋಗ್ಬಿಡುತ್ತೆ. ಅದ್ ಹೇಳ್ಕೊಟ್ಟಿಲ್ಲ. ಅದು ನಿಮ್ಗೆ ಗೊತ್ತಿರ್ಬೇಕು. ಮಹಾಭಾರತ ಬುಕ್ ಅಲ್ಲಿ ಇರುತ್ತೆ ಅದು. ಕೃಷ್ಣ ಪರಮಾತ್ಮ ಗೊತ್ತಿರೋದು, ಅರ್ಜುನ್ ಭೀಷ್ಮನ್ಗೂ ಗೊತ್ತಿರೋ ಕೆಲವು, ಅರ್ಜುನ್ಗೂ ಹೇಳೋದಿಲ್ಲ ಕೆಲವು ವಿಷಯಗಳನ್ನ. ನೀನ್ ಇದ ಮಾಡ್ಬೇಕು ಅಷ್ಟೇ ಹೊರತು ಕೆಲವು ವಿಷಯಗಳು ಹೇಳೋದಿಲ್ಲ. ಅಣ್ಣಪ್ಪನವ್ರು ಕೆಲವು ಸುಮ್ಮನೆ ಆಗ್ಬಿಟ್ಟಿದೆ. ಅವೇನ್ ಮಾಡಿದ್ರು, ಕೋಚ್ ಆಗಿ ಇನ್ನೊಬ್ಬನ ಕರ್ಸ್ಕೊಂಡು ಕುಸ್ತಿ ಮಾಡಿಸ್ತಾ ಇದ್ರು. ನಾಣಿ ಅನ್ನೋರು ಬಂದು ಅರ್ಲೆಪೇಟೆ, ಕಾಟನ್ಪೇಟೆಯಲ್ಲಿ ಇರೋದು. ಸರ್ ಆಯ್ತು, ನಾನು ಮಾಡೋದು ಇನ್ನೊಬ್ಬನ ಸಾಯ್ತು, ಯಾರನ್ನ ರೆಡಿ ಮಾಡಿರ್ತೀವಿ ಇಲ್ಲಿ ಇವ್ರು ಚಿನ್ನಪ್ಪ ಅಂದ್ಬಿಟ್ಟಿದ್ದಾರೆ. ಅವರು 6 ತಿಂಗಳು ಏನು ಹಾಕೊಂಡಿದ್ರು ಗಡ್ಡಿ ಮನೆ. 6 ತಿಂಗಳು ರೆಡಿ ಮಾಡಿ ಕುಸ್ತಿ ಮಾಡಿಸಿ ಆಮೇಲೆ ಸ್ಟೇಡಿಯಂ ಮೇಲೆ ನಡೆಸಿದ್ರು. ಅರ್ಧ ಗಂಟೆ ಎಲ್ಲ ಮುಗಿಸಿದ್ರು ಅವ್ರನ್ನ. ಅವಾಗ ಒಂದ್ ಮಾಡಿದ್ರು, ಕುಸ್ತಿನೇ ಬೇಡ, ಏನು ಬೇಡ, ಲಂಕೋಟ ಗೀಟ ಎಲ್ಲ ಅರ್ಧ ಕೊಟ್ಟು ಸ್ಟೇಡಿಯಂ ಇಂದ ಈಚೆ ಬಂದ್ಬಿಟ್ರು ಅವರು. ಯಾರು? ನಾಣಿ ಅನ್ನೋರು ಕಾಟನ್ಪೇಟೆಯಲ್ಲಿ. ಇವರು ಈ ಸವಸನೆ ಬೇಡ ಅನ್ಬಿಟ್ರು. ನಾನು 35 ಹೊಡೆದೀನಿ, ಇವ್ರು ಯಾರಪ್ಪ 2-3 ಕುಸ್ತಿ ಹೊಡೆದು ನನ್ನ ಮೇಲೆ ಹೊಡೆದಾರ ಅಂದ್ಬಿಟ್ಟಿದ್ದೇನೆ. ಲಂಕೋಟ ಎಲ್ಲ ಅರ್ಧ ಕೊಟ್ರು. ಅಯ್ಯೋ, ಯಾಕೆ ನಂಗೆ ಸೋಗೋದಿಲ್ಲ ಅಂದ್ಬಿಟ್ಟು ಬಿಟ್ಬಿಟ್ರು. ಅದಕ್ಕೆ ನಿಮ್ ಬುಕ್ ಎಲ್ಲ ಓದಿದ್ರೆ ಎಲ್ಲ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಈ ಫೋಟೋ ಎಲ್ಲ ಯಾವಾಗ ಸರ್ ಇದು? ಇದಾಗಿದೆ 70 ವರ್ಷ ಮೇಲೆ ಆಗ್ಬಿಟ್ಟಿದೆ. ಓ, ಅಣ್ಣಯ್ಯಪ್ಪನವ್ರ ಟೈಮಲ್ಲೇ ಇದ್ದಿದ್ದ ಫೋಟೋಗಳು. ಆಂಜನೇಯ ನೋಡಿ, ಅದು ಎಷ್ಟು ಹಳೆ ಫೋಟೋಗಳು. ಇನ್ನೊಂದು ಫೋಟೋ ಹಾಕಿ ಯಾರೋ ಹೊಡ್ಕೊಂಡ್ ಬಿಟ್ಟಿದ್ದಾರೆ. ನಾನು ನೋಡಿದಾಗ 81 ನೋಡಿದೆ. ಅದು ಸಬೇರ್ ಮೇಲೆ ಜ್ಞಾನ ಮಾಡ್ತಾ ಇರೋದು ಆಂಜನೇಯ. ಅದು ಹೊಡ್ಕೊಂಡ್ ಸೆಕೆಂಡ್ ಇನ್ನೊಂದು ಈ ಕಡೆ ಹಾಕಿದ್ದೀವಿ. ನಾನ್ ಬಂದಾಗ ಇಲ್ಲಿ ಯಾವ್ದೋ ಹೋಗ್ತಾ ಇಲ್ಲ. ನಾನಿದ್ರೆ ಯಾವ್ದು ಮಿಸ್ ಆಗ. ನೀವ್ ಯಾವಾಗ ಹ್ಯಾಂಡ್ ಓವರ್ ತಗೊಂಡಿದ್ದು ಗರಡಿ ಮನೆ? ಮನೆಯಲ್ಲಿ ಖಾಲಿ ಮಾಡಿದಾಗ ಮನೆ ಕಟ್ಟುವಾಗ ಇಲ್ಲಿ 89 ಬಂದೆ. ಇಲ್ಲಿ 95 ಇಲ್ಲಿ ಬಂದ್ರಿ. ಬಂದಾಗ ಎಲ್ಲ ನಾನು ಕಂಡೀಷನ್ ಇದೆಲ್ಲ ಗ್ಯಾರೇಜ್ ಏನೋ ಮಾಡ್ಬಿಟ್ಟಿದ್ದೀರಾ ಇದನ್ನ? ಗಾಡಿ ರಿಪೇರ್ ಆಗಿದೆ. ಹೌದಾ? ಮಾಡ್ತಾ ಇದ್ದಾರೆ. ಈಚೆ ಹೆಂಗ್ ಗ್ಯಾರೇಜ್ ಏನಿಲ್ಲ, ಬರೀ ನಿಮ್ದು ಗಾಡಿ ಮಾತ್ರ? ನಿಮ್ ಗಾಡಿನ ಇದು? ಓ, ಆಮೇಲೆ ನಿಮ್ಗೆ ಫ್ರೆಂಡ್ ಇದೆ, ನಾನು ಇಂಟ್ಯೂಸ್ ಮಾಡ್ಕೊಂಡ್ರೆ ಎಲ್ಲ ಗೊತ್ತಾಗುತ್ತೆ. ಅವರು ಪೈಲೋನ್ ಆಗಿದ್ರು, ಬ್ಯಾಸ್ಕೆಟ್ ಎಲ್ಲ ಆಡಿದ್ರು. ನೀವು ಇದ್ ಮಾಡಿಲ್ಲ? ಯಾವ್ದು ಬಾಡಿ ಬಿಲ್ಡಿಂಗ್? ಇಲ್ಲ, ಅದು ನನ್ಗೆ ಇಂಟ್ರೆಸ್ಟ್. ನಂದು ಏನಿದ್ರು ಕುಸ್ತಿ ಮಾತ್ರ ಅಷ್ಟೇ. ನನ್ಗೆ ರವಿ ಅಂದ್ರೆ ಕುಸ್ತಿ ಎಲ್ಲ ಮಾಡಿದೆ, ಬ್ಯಾಸ್ಕೆಟ್ ಯಾವ್ದು ಎಲ್ಲ ಕಂಡಮ್ ಮಾಡಿದ್ರು ಅವನ್ಗೆ. ನೀ ಕುಳ್ಳಗಿದ್ದು ಯಾವ್ದು ಸರಿ ಹೋಗಂತು. ಅದಾಗದ್ರು ತಾಯಿ ಬಿಡ್ಲಿಲ್ಲ. ಒಡವೆಲ್ಲ ಇಟ್ಟು, ಅಡಮನೆ ಇಟ್ಟು, ಆ ದುಡ್ಡಿಂದ ನಂಗೆ ಬಾಡಿ ಡೆವಲಪ್ ಮಾಡಿ ಅದೇ ಮೇಲಿಗೆ ಬಂದ. ಆಮೇಲೆ ಕೋಲಾರಲ್ಲಿ ಪಬ್ಲಿಕ್ ಎಲ್ಲ ಕಲೆಕ್ಷನ್ ಮಾಡಿ ಕೊಟ್ಟರು. ಆಮೇಲೆ ಫಸ್ಟ್ ಟೈಮ್ 91ರಲ್ಲಿ ಜರ್ಮನ್ಗೆ ಹೋದ. ಅವಾಗ ದುಡ್ಡು ಇರಲಿಲ್ಲ. 2 ಲಕ್ಷ ರೂಪಾಯಿ ಪಬ್ಲಿಕ್ ಎಲ್ಲ ಕಲೆಕ್ಷನ್ ಮಾಡಿ ಕೊಟ್ಟ ಮೇಲೆ ಅವನು ಒಳ್ಳೆ ಹೆಸರು ತಗೊಂಡ. ಅವನು ನಮ್ಮ ಕರ್ನಾಟಕದ ಪ್ರತಿಷ್ಠಿತ ಗರಡಿ ಮನೆಯ ಕತೆ ನೋಡ್ಬೋದಲ್ಲಿ. ಅಣ್ಣಯ್ಯಪ್ಪನವರು ಇವರ ತಾತ, ಮತ್ತು ಅವ್ರ ಪಕ್ಕದಲ್ಲಿರೋದು ಲಕ್ಷ್ಮಣ್ ಅಂತ. ಅವರು ಸಹ ಒಂದು ಒಳ್ಳೆ ಕುಸ್ತಿಪಟುನ. ಅವರು ಹೌದು, ಅವರು ಓಕೆ. ಆದ್ಮೇಲೆ ನೋಡ್ಬೋದು ಕರ್ಗದಲ್ಲೆಲ್ಲ ಇವರೆಲ್ಲ ಭಾಗವಹಿಸಿರೋದು. ದಶಕಗಳ ಕಾಲ ಅವರು ಕರ್ಗದಲ್ಲಿ ಭಾಗವಹಿಸಿದ್ದಾರೆ. ಇದು ಕೇವಲ ಬೆಂಗಳೂರು ಅಷ್ಟೇ ಅಲ್ಲ, ಕರ್ನಾಟಕದಲ್ಲೂ ಅಷ್ಟೇ ಸಖತ್ ಫೇಮಸ್ ಆಗಿರೋ ಗರಡಿ ಮನೆ. ನಿಮ್ಗೇನಾದರೂ ಟೈಮ್ ಆದರೂ ನೋಡಬೇಕು ಅನ್ಸಿದ್ರೆ ನೀವು ಇಲ್ಲಿ ಬರ್ಬೋದು. ಯಾವ ರಸ್ತೆ? ಮುಖ್ಯ ರಸ್ತೆ ಸರ್ ಇದು? ಅಣ್ಣಯ್ಯಪ್ಪ ಮುಖ್ಯ ರಸ್ತೆ, ತಿಗಳರಪೇಟೆಗೆ ಬಂದ್ರೆ ಯಾರು ಬೇಕಾದ್ರೂ ಹೇಳ್ತಾರೆ ಅಣ್ಣಯ್ಯಪ್ಪ ಅವ್ರ ಗರಡಿ ಮನೆ ಅಂದ್ರೆ. ಬಂದು ಒಂದ್ಸರಿ ನೋಡ್ಬೋದು. ಏನಾಗಿದೆ, ಕೆಲವೊಂದು ರಾಂಗ್ ಆಗಿದೆ. ಏನಾಗಿದೆ ಸರ್? ಇಲ್ಲಿ ತಪ್ಪ ತಿಳ್ಕೊಂಬಿಟ್ಟು ನಾನು ಯಾವನ ಗಾಡಿ ಮೇಲೆ ಇಟ್ಕೊಂಡು ಹೊಡೆದ್ಬಿಟ್ಟಿದ್ರೆ ಚೆನ್ನಾಗಿ. ಯಾರು? ಅಲ್ಲ, ಏನೋ ಸ್ವಲ್ಪ ರಾಂಗ ಮಾತಾಡ್ದ. ಯಾರಿಗೆ? ನಿಮ್ಗ? ಅಲ್ಲ, ನನ್ಗೆ ರಾಂಗ ಮಾತಾಡ್ದ. ಇಟ್ಕೊಂಡು ಚೆನ್ನಾಗಿ ಹೊಡೆದ. ಹೆಂಗ್ ಹೊಡೆದ ನಂಗೆ ಗೊತ್ತ, ಬಾಯಿಲೆಲ್ಲ ರಕ್ತ ಬರ್ತು, ನೈನಕ ಹೊಡೆದ ಅನ್ಬಿಟ್ಟು ಅಲ್ಲೇನಾಗ್ಬಿಟ್ಟು ನಾನು ರೌಡಿ ಅಂತ ತಿಳ್ಕೊಂಡಿದ್ದಾರೆ. ಇದು ಜಯರಾಜ್ ಏನಾಗಿದೆ ತಿಳ್ಕೊಂಡಿದ್ದಾರೆ. ಬಟ್ ಅಣ್ಣಯ್ಯಪ್ಪಂದು ಇಷ್ಟು ಯಾರೇ ತಿಳ್ಕೊಂಡಿಲ್ಲ.
ಮಿನಿಸ್ಟ್ರುಗಳು ಏನಕ್ಕೆ ಬಂದಿದ್ರಿ ಇಲ್ಲಿ ಕೆನಗಲಾಂಬ ತುಂಬ ಕ್ಲೋಸ್ ಆಗಿದ್ರು. ನನ್ಗೆ ಗೊತ್ತಿರೋ ಪ್ರಕಾರ ಈಗ ಅಣ್ಣಯ್ಯಪ್ಪನವ್ರು ಇಟ್ಕೊಂಡು ಅವ್ರು ಗೆದ್ದಿರ್ಬೇಕು ಅಷ್ಟೇ ಹೊರ್ತು ಅಷ್ಟು ಕ್ಲೋಸ್ ಆಗೋದು ಚಾನ್ಸಸ್ ಇಲ್ಲ. ಯಾಕಂದ್ರೆ ಅವ್ರು ಸ್ಟಡಿ ಮಾಡಿದ್ದಾರೆ. ಅವರು ಬೇಜಾರು ಮಾಡ್ಕೊಂಡು ಏನು ಕೊಟ್ಟರು ಬೇಡ ಅಂತ ಇದ್ದಾರೆ. ಇವರು ಎಲ್ಲ ದಾನ ಮಾಡ್ತಾ ಇದ್ದಾರಲ್ಲ ಅಂದ್ಬಿಟ್ಟು ಅದಕ್ಕೆ ಹೊಸರನ್ನ ಮೈಸೂರು ಮಹಾರಾಜ ಕರ್ಸ್ಕೊಂಡಿದ್ದು. ಬಟ್ ಅದೆಲ್ಲರಿಗೂ ಬರೋದಿಲ್ಲ ರಾಶಿ. ಅದು ನಾವು ಎಷ್ಟೋ ಪ್ರಯತ್ನ ಪಟ್ಟರು ನಮ್ಗೆ ಹಣೆ ಬರದಲ್ಲಿ ಬರ್ತಿಲ್ಲ. ಬಟ್ ನನ್ಗೆ ಕುಸ್ತಿ ಮಾಡೋದ್ರಲ್ಲಿ ನನಗೆ ಇಂಟ್ರೆಸ್ಟ್ ಇದೆ. ಯಾಕಂದ್ರೆ ನಾನು ಮಾಡೋದು ನಾ ಕುಸ್ತಿ ನಮ್ಮ ಅಣ್ಣರೆಲ್ಲ ಗೊತ್ತಿದೆ. ಬಟ್ ನಮ್ಮ ಅಣ್ಣಂದರಿಗೆಲ್ಲ ಗೊತ್ತಿಲ್ಲ. ಅದು ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅದಕ್ಕೆ. ಇದೇ ಬಂದು ಒಂದ್ಸಲ ಸ್ಪೈನಿಂದ ಬಂದಿರೋ ಪ್ರೆಸ್ ರಿಪೋರ್ಟ್ ಅವ್ರನ್ನು ಆಲ್ರೆಡಿ ಇದ್ದಾರೆ. ಒಣಕೆ ಬಂದ್ಬಿಟ್ಟು ಮೇ ಕಮ್ಮಿಂಗ್ ಇನ್ಸಿಡೆಂಟ್ ಅಂದ್ರೆ ಸರ್ ಕಮ್ಮ ಅಂತ ಹೇಳಿದೆ ನಾನು. ಆಮೇಲೆ ನೋಡಿದ್ರೆ ಎಲ್ಲ ಫೋಟೋ ಎಲ್ಲ ತಗೊಂಡೋದ್ರು ಅವರು. ಆಮೇಲೆ ಹಳೆ ರೆಕಾರ್ಡ್ಸ್ ಎಲ್ಲ ತೋರಿಸ್ದೆ ನಾನು. ಆಮೇಲೆ ನನ್ನ ಫ್ರೆಂಡಿಗೆ ಫೋನ್ ಮಾಡಿ ರವಿಗೆ ಅವ್ನು ಕೊಟ್ಟೆ, ನೀವು ಮಾತಾಡೋ ಪ್ರೆಸ್ ರಿಪೋರ್ಟ್ ಬಂದಿದ್ರೆ ಇದು ಸ್ಪೈನಿಂದ ಅಂತ ಹೇಳಿದ್ರು. ರವಿನೂ ಸ್ಪೈನ್ಗೆ ಹೋಗಿದ್ದಾರೆ ಒಂದ್ಸಲರು. ಅದಾಗಿ ಒಂದು ತಿಂಗಳಿಗೆ ಬೆಂಗಳೂರು ಪ್ರೆಸ್ ರಿಪೋರ್ಟರ್ ಬಂದ್ರು. ಅಲ್ಲಿ ನಾವೇ ಕಳಿಸಿದ್ದು ಒಂದ್ಸಲಿ ನಾನು ಬಂದಿದ್ದಲ್ಲ ಅಂತ. ಆಮೇಲೆ ಗೊತ್ತಾಯ್ತು. ಇಲ್ಲ ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ ಅಡ್ರೆಸ್? ಅವ್ರ ರೆಕಾರ್ಡ್ಸ್ ಎಲ್ಲ ತಗೊಂಡೋದ್ರು. ಆಮೇಲೆ ಪೇಪರ್ ಎಲ್ಲ ಬಂದಿದೆ. ಏನಂತ ಅವ್ರು ಹಾಕಿ ಫೋಟೋ ತಗೊಂಡಿದ್ದೆಲ್ಲ ಪೇಪರ್ ಅಲ್ಲೆಲ್ಲ ಬಂದಿದೆ. ಏನಂತ ಬಂದಿದೆ? ಯಾರು ಕುಸ್ತಿ ಮಾಡಿದ್ದು, ಅಣ್ಣಪ್ಪನಿಗೆ ಏನ್ ಸಾಧನೆ ಮಾಡಿದ್ರೆ ಎಲ್ಲ ಪೇಪರ್ ಅಲ್ಲಿ ಬಂದಿದೆ. ಸ್ಪೇನ್ ಅಲ್ಲಿ ಅಣ್ಣಯ್ಯಪ್ಪನವ್ರ ಸಾಧನೆ ಸ್ಪೇನ್ ಪೇಪರ್ ಅಲ್ಲಿ ಬಂದಿದೆ. ಪೇಪರ್ ಬಂದಿದೆ. ಆಮೇಲೆ ನನಗೆ ಒಂದ್ಸಲ ವಾಟ್ಸ್ಆಪ್ ಕಳ್ಸೋದು. ಅದು ವಾಟ್ಸ್ಆಪ್ ಇದೆಯಾ ನಿಮ್ಮ ಹತ್ರ? ಅದು ಇಲ್ಲ, ಅದು ಇದೆಲ್ಲ ಕಳ್ಸಿದ್ದು ಬಟ್ ಎಲ್ಲ ಮಿಸ್ ಆಗಿದೆ. ಅದು ಬೆಂಗಳೂರು ಪ್ರೆಸ್ ರಿಪೋರ್ಟ್ ಇನ್ನೊಂದ್ಸಲ ಬಂದ್ರೆ ಅವ್ರಿಗೆ ಗೊತ್ತಾಗತ್ತೆ. ಅವ್ರು ಕೇಳಿದ್ರೆ ಅವರು ಅಮೆರಿಕದ ಒಂದ್ಸಲ ಬಂದಿದ್ರು. ನಾ ಊಟ ಮಾಡಿ 2 ಗಂಟೆ ಊಟ ಮಾಡ್ತೀನಿ. ಆಮೇಲೆ ಬಾಗಿಲು ತಟ್ಟಿದ್ರು. ಸರ್ ಊಟ ಮಾಡ್ತೀನಿ ಹೆಂಗೆ ಇರ್ತದೆ ಅಂದ್ಬಿಟ್ಟು. ಆಮೇಲೆ ಕಿಟಕಿ ನೋಡಿದ್ರೆ 6 ಜನ ಬಂದಿದ್ರು ಸರ್. ಹಂಗೆ ಮುಂದಕ್ಕೆ ಕೊಂಟೋದ್ರು ಅವರು. ಈ ರೆಕಾರ್ಡ್ಸ್ ಇರೋದಕ್ಕೆ ಬರೋದು ಇಲ್ಲಿಗೆ. ಬಟ್ ಕುಸ್ತಿ ಮಾಡೋದು ಇಟ್ಕೊಂಡ್ರ ಅಂತ ಯಾರಿಗೂ ಬಿಡ್ತಾರೆ. ಎಷ್ಟೋ ಜನಕ್ಕೆ ಅಣ್ಣಯ್ಯಪ್ಪನವ್ರ ಗಲ್ಲಿ ರಸ್ತೆ ಅನ್ನೋದೆಲ್ಲ ಗೊತ್ತಿರುತ್ತೆ. ಇಲ್ಲಿ ಬಂದಿರ್ತಾರೆ. ಬೆಂಗಳೂರಲ್ಲಿ ಇರೋರು ಒಂದು 90% ಜನ ಇಲ್ಲಿ ಬಂದು ಹೋಗ್ತಾರೆ. ಕರ್ನಾಟಕದವ್ರಿಗೂ ಗೊತ್ತಿರುತ್ತೆ ಅಣ್ಣಯ್ಯಪ್ಪನವರು ಗರಡಿ ಮನೆ ಅಂದ್ರೆ ಒಂದ್ ಸ್ವಲ್ಪ ಫೇಮಸ್ ಇರುತ್ತೆ. ಬಟ್ ಇದು ಇಷ್ಟು ವಿಶೇಷತೆಗಳಿರುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ ಅನ್ಸುತ್ತೆ. ಆಮೇಲೆ ಇನ್ನೊಂದು ಬಂದು ಮುಸ್ಲಿಮ್ಸರ ಹಳಬರಿಗೆ ಗೊತ್ತಾಗುತ್ತೆ. ಇವಾಗಿರೋ ಜನರೇಷನ್ ಗೊತ್ತಲ್ಲ. ಕೆಲವರು 80-90 ವರ್ಷ ಆಗಿರ್ತದಲ್ಲ, ಅವ್ರು ಬಂದು ಅವ್ರ ಫ್ಯಾಮಿಲಿಗೆಲ್ಲ ಹೇಳ್ಬಿಟ್ಟು ಹೋಗ್ತಾ ಇರ್ತಾರೆ. ಬಂದು ನೋಡ್ಕೊಂಡು ಹೋಗ್ತಾರೆ. ಇವಾಗ್ಲೂ ಬಂದು ನೋಡ್ಕೊಂಡು ಹೋಗ್ತಾರೆ ಒಂದ್ಸಲಿ. ಆಮೇಲೆ ಅಂದಾರಾಜು ಒಂದು ಆಬ ಅಂತ ಕರಿತೀನಿ ಅವ್ರಿಗೆ. ಒಳಗಡೆ ಬಂದು ಮಾತಾಡ್ಕೊಂಡೋದು ಇಲ್ಲಿ ಕುಸ್ತಿ ಮಾಡಿದ್ದು ಎಲ್ಲ ಕಥೆ ಎಲ್ಲ ಹೇಳ್ತಾರೆ ಅವ್ರಿಗೆ. ಬಟ್ ಏನಂದ್ರೆ ಅವ್ರ ಮತ್ತೆ ಗೊತ್ತು, ಅವರು ಮಕ್ಳಿಗೆ ಯಾವ್ದು ಇಂಟ್ರೆಸ್ಟ್ ಬಂದಿಲ್ಲ. ಈಗಿನ ಕಾಲದ ಮಕ್ಳಿಗೆ ಅದು ಗರಡಿ ಮನೆ ಅನ್ನೋಕ್ಕಿಂತ ಜಿಮ್ ಅನ್ನೋದ್ರೆ ಜಿಮ್ ಹೋಗ್ತಾರೆ. ಏನಾಗುತ್ತೆ ಅಂದ್ರೆ ಜಿಮ್ಮಲ್ಲಿ ಹೋದ್ರೂ ಹೆಚ್ಚಿಗೆ ಅವರು ತಯಾರಿ ತಗೊಬೇಕು. ತಯಾರಿ ತಗೊಳ್ಳೋಣ ಬಾಡಿ ಎಲ್ಲ ಇದಾಗ್ಬಿಡುತ್ತೆ ಅಷ್ಟೇ. ಪಿಪಿಗೆ ಹೋದ್ರೆ ಮತ್ತೆ ಗಟ್ಟಿ ಇರ್ತದೆ, ಬೆಲ್ಲೂನು ತಪ್ಪಗಿರುತ್ತೆ. ಗಾಳಿ ಬಿಟ್ರೆ ಏನಾಗುತ್ತೆ, ಆ ಚರ್ಮ ನಮ್ಗೆ ವಯಸ್ಸಾದ ಹೆಂಗಾಗುತ್ತೆ ಅದನ್ನ ಹಂಗೆ ಆಗ್ಬಿಡುತ್ತೆ. ಅದು ಬಟ್ ಗಡಿ ಮನೆ ಆಗಿಲ್ಲ. ಏನ್ ಮಾಡೋದು, ಏನ್ ವ್ಯತ್ಯಾಸ? ಗಡಿ ಮನೆ ಒಂದು 10 ವರ್ಷ ಮಾಡಿದ್ರೆ 1000 ಬಾಡಿ ಹಂಗೆ ಇರುತ್ತೆ. ಕಂಟ್ರೋಲ್ ಆಗಿ ಇಟ್ಕೊಂಡಿದ್ರೆ ಬಾಡಿ ಹಂಗೆ ಇರುತ್ತೆ. ನೆಂದಿ ಬೆಟ್ಟ ತರ ಇರ್ತದೆ. ಬೇಡ ಏನಾದ್ರು ತಪ್ಪಡೆ ಪೊಲೀಸ್ ಕೇಸ್ ಏನಾದ್ರು ಮಾಡ್ಕೊಂಡ್ರೆ ಅವನು ಪಿಪಿ ಆಗ್ಬಿಡ್ತಾನೆ ಅಷ್ಟೇ. ಗಾಳಿ ಹೋದ್ಮೇಲೆ ಟುಸ್ ಆಗ್ಬಿಡುತ್ತೆ. ಪಿಪಿ ಹೆಂಗೆ ಇದಾಗ್ಬಿಡುತ್ತೆ. ಗಾಡಿ ಇದನ್ನು MP ಶಂಕರ್ ತಗೊಳ್ಳಿ ಹೆಂಗಿದ್ರು ಅವರು. ಹಂಗೇನೆ ಇದನ್ನು ಅಷ್ಟೇ. ಗಡಿ ಮನದ ಯಾವತ್ತು ಸ್ಟ್ಯಾಂಡರ್ಡ್ ಆಗೇ ಇರುತ್ತೆ. ತಯಾರಿ ತಗೊಬೇಕು. ಬಾದಾಮಿ ಚಪಾತಿ ಮುದ್ದೆ ಎಲ್ಲ ಮಟನ್ ಊಟ ಅಂತ ವಾರಕ್ಕೆ 2 ಸಲ ಮಟನ್ ಊಟ ದಿನ ತಿಂದ್ರೆ ಆಮೇಲೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ಬಿಡುತ್ತೆ. ಆಮೇಲೆ ಮಟನ್ ತಿಂದ್ಮೇಲೆ ಅವ್ನಿಗೆ ಮಟ್ಟಿನೂ ಹೊಡಿಸ್ತಾ ಇದ್ದೀವಿ ಅವ್ರಿಗೆ. ಮಟ್ಟಿ ಹೊಡಿಬೇಕು. ಈ ಕಡೆ ಒಂದ್ಸಲ ಆ ಕಡೆ ಹೊಡಿಸ್ಬಿಟ್ಟು ಮೇಲೆ ಮೆಲ್ಕುಡಿಸ್ಬಿಡ್ತಾ ಇದ್ರು ಅವ್ನಿಗೆ. ಅದು ಕುಸ್ತಿ ಮಾಡೋದಕ್ಕ. ಬೇರೆ ಟೈಮಲ್ಲಿ ಏನು ಹೇಳ್ತಾ ಇರ್ಲಿಲ್ಲ. ಇಲ್ಲಿ 2 ಫ್ಲೋರ್ ಇದೆ ಅಲ್ಲ ಸರ್? ಈಚೆಯಿಂದ ನೋಡಿದ್ರೆ ಇಲ್ಲ ಮೇಲೆ ಫಸ್ಟ್ ಫ್ಲೋರ್ ಓದಿದೆ. ಆಚೆಯಿಂದ ಹೋಗೋದಾ? ಅಲ್ಲೇನಿದೆ? ಹಿಂಗೆ ಹೋಗ್ಬೋದು. ನಮ್ಮ ಅಣ್ಣ ರಿಕೊಂಡ ಕಲೆ ಮಾಡಿದ್ದು ಸಿನಿಮಾಗೆಲ್ಲ ಹೋಗಿದೆ. ಇದು ಅಂಬರೀಷಿನ ಸಿಂಹಾಸನದ ಮೇಲೆ ರಂಗನಾಯಕ ಸಿಂಹಾಸನ ತಗೊಂಡೋಗಿದ್ದು. ಸೆಟ್ಗಳು ಹಾಕೋದಿದ್ಯಾ? ಸೆಟ್ ಹಾಕೋದಿದೆ. ಅಣ್ಣ ಮನೆ ಹಾಕೋದು ದೊಡ್ಡವರಾದ ಹೆಣ್ಮಕ್ಳು ಅವ್ರಿಗೂ ಸೆಟ್ ಆಗ್ತಾರೆ. ಅಂಬರೀಷ್ಗೂ ಗೊತ್ತಿದೆ ಈ ವಿಷಯ ಎಲ್ಲ ಇದು. ಬಟ್ ನಾವ್ ಯಾವ್ದು ಕಾಂಟ್ಯಾಕ್ಟ್ ಮಾಡಿ ನಮ್ ಮುಂದಕ್ಕೆ ಬರೋದಕ್ಕೆ ಯಾವ್ದು ಪವರ್ ಸಿಗ್ಲಿಲ್ಲ ನಮ್ಗೆ. ಹಂಗೆ ಕೂತ್ಕೊಂಡ್ಬಿಟ್ಟಿವಿ ನಾವ್. ಇದು ಬಟ್ ಇವ್ರು ಪುನೀತ್ ಇದ್ರೆ ಎಲ್ಲ ಗೊತ್ತಾಗಿರೋದು ಅವನ್ಗೆ. ರಾಜ್ಕುಮಾರ್ಗೆ ಸಿನಿಮಾ ತೆಗಿಬೇಕಂದ್ರೆ ಫಸ್ಟ್ ಅವ್ರ ತಮ್ಮನೇ ಕೇಳೋರು. ಅವ್ರ ತಮ್ಮ ಬಂದು ಗೊತ್ತಿದೆ ನಿಮಗೆ, ಪುಟ್ಟರಾಜು. ಏನಾದ್ರು ಸಿನಿಮಾ ತೆಗಿಬೇಕಂದ್ರೆ ತಪ್ಪು ತೆಗಿಬಾರ್ದು. ಅವರೆಲ್ಲ ಹೇಳೋರು ತಪ್ಪು ತೆಗಿಬಾರ್ದು, ಇನ್ನೊಬ್ಬರ ಮನೆ ಹಾಳಿ ನಾವು ಊಟ ಮಾಡಬಾರ್ದು, ಒಳ್ಳೆ ಕತೆ ಕೇಳಂತ ಹೇಳ್ತಾರೆ. ಅವ್ರ ತಮ್ಮನೇ ಎಲ್ಲ ಹೇಳಿದ್ರೆ ಎಲ್ಲ ಓಕೆ ಆದ್ಮೇಲೆ ಆಮೇಲೆ ರಾಜ್ಕುಮಾರ್ ಒಪ್ಪಂತ ಇದ್ರು. ಅದಕ್ಕೆ ಪ್ರೊಡ್ಯೂಸರ್ ಬಂದು ಪಾರ್ವತಮ್ಮನೇ. ತುಂಬಾ ಥ್ಯಾಂಕ್ಸ್ ಸರ್ ಇಷ್ಟೊಂದು ಮಾಹಿತಿ ಕೊಟ್ಟಿದ್ದಕ್ಕೆ. ನೋಡಿದ್ರಲ್ಲ ಸ್ನೇಹಿತರೆ, ಇದು ನಮ್ಮ ಅಣ್ಣಯ್ಯಪ್ಪನವರ ಗರಡಿ. ಸೊ ಯಾವಾಗಾದರೂ ನಿಮಗೆ ನೋಡಬೇಕು ಅನ್ಸಿದ್ರೆ ಈ ಕಡೆ ಬಂದಾಗ ಒಂದ್ಸರಿ ಭೇಟಿ ಮಾಡಿ. ಅವ್ರ ಮಗ ಇರ್ತಾರೆ. ಅವ್ರಿಗೆ ನಮ್ಮ ಕರ್ನಾಟಕಕ್ಕೆ ಕೊಟ್ಟ ಕೊಡುಗೆ ಕಮ್ಮಿ ಏನಲ್ಲ. ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿ ಅವರ ಮೊಮ್ಮಗಂಗೆ. ಅವ್ರಂತೂ ಅವ್ರನ್ನ ಸ್ಮರಿಸ್ಕೊಂಡು ಇವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬಿಡಿ. ಥ್ಯಾಂಕ್ ಯು ವೆರಿ ಮಚ್ ಸರ್.